ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರಿಗೆ ಬೆಳಗಿನ ಒಂದು ಶುಭೋದಯ. ವಿದ್ಯಾರ್ಥಿಗಳೇ, ಇಂದು ನಾನು 8ನೇ ತರಗತಿಯ ಸಮಾಜ ವಿಜ್ಞಾನವಾದಂತಹ ಇತಿಹಾಸದಲ್ಲಿ ಅಧ್ಯಾಯ 11 ಅದರಲ್ಲಿ ನಾನೇನು ಹೇಳ್ತೇನೆ ಅಂತಂದರೆ ಮಾನ್ಯಕೇಟದ ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಲುಕ್ಯರು. ವಿದ್ಯಾರ್ಥಿಗಳೇ, ಈ ಒಂದು ಅಧ್ಯಾಯದಲ್ಲಿ ನಾವು ಈ ಒಂದು ಕೆಳಗಿನ ಒಂದು ಅಂಶಗಳನ್ನು ತಿಳಿದುಕೊಳ್ಳೋಣ. ಹೌದಾ? ಇಲ್ಲಿ ಕೆಳಗಿನ ಅಂಶಗಳನ್ನು ಯಾವುವು ಅಂತಂದರೆ ರಾಷ್ಟ್ರಕೂಟ ವಂಶದ ಸ್ಥಾಪಕ ದಂತಿದುರ್ಗ, ಪ್ರಮುಖ ದೊರೆ ಅಮೋಘ ವರ್ಷನ ಬಗ್ಗೆ ತಿಳ್ಕೊಳ್ತೇವೆ. ಮತ್ತೆ ರಾಷ್ಟ್ರಕೂಟರ ಆಡಳಿತ, ಸಾಹಿತ್ಯ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಅವರು ನೀಡಿದಂತಹ ಒಂದು ಕೊಡುಗೆಗಳು, ರಾಷ್ಟ್ರಕೂಟ ನೀಡಿದಂತಹ ಕೊಡುಗೆಗಳ ಬಗ್ಗೆ ಈ ಒಂದು ಅಧ್ಯಾಯ ತಿಳ್ಕೊಳ್ಳೋಣ. ತದನಂತರ ರಾಷ್ಟ್ರಕೂಟರ ಕಾಲದ ಸಾಮ್ರಾಜ್ಯದ ವ್ಯಾಪ್ತಿಯನ್ನು ಮತ್ತು ಭಾರತದ ಭೂಪಟದಲ್ಲಿ ಗುರುತಿಸೋದು. ಅಂದರೆ ಇಡೀ ರಾಷ್ಟ್ರಕೂಟವು ಭಾರತದ ಒಂದು ಸಾಮ್ರಾಜ್ಯ ಯಾವ ಒಂದು ದಿಕ್ಕಿನಲ್ಲಿ ಯಾವ ಒಂದು ಪ್ರದೇಶದಲ್ಲಿ ಹರಡಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಳೋಣ. ನಂತರ ಕಲ್ಯಾಣದ ಚಾಲುಕ್ಯರು. ಈ ಕಲ್ಯಾಣ ಚಾಲುಕ್ಯರ ಅಭಿವೃದ್ಧಿ ಮತ್ತು ಆಡಳಿತ, ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದಂತಹ ಕೊಡುಗೆಗಳ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ರಾಷ್ಟ್ರಕೂಟರ ಕಾಲದ ಸಾಮ್ರಾಜ್ಯದ ವ್ಯಾಪ್ತಿಯನ್ನು ಭಾರತದ ಭೂಪಟದಲ್ಲಿ ಗುರುತಿಸುವುದು. ಹೀಗೆ ಇವೆಲ್ಲವುಗಳ ನೋಡಿ ಭಾರತದ ಭೂಪಟದಲ್ಲಿ ಈ ದಕ್ಷಿಣ ಭಾರತದಲ್ಲಿ ಈ ರಾಷ್ಟ್ರಕೂಟರ ಮನೆತನ ಇವತ್ತು ನರ್ಮದಾ ನದಿಯಿಂದ ನರ್ಮದಾ ನದಿಯಿಂದ ಕರ್ನಾಟಕ ಕಾವೇರಿ ನದಿ ತೀರದವರೆಗೂ ಒಂದು ವಿಸ್ತಾರವಾದಂತಹ ಒಂದು ಸಾಮ್ರಾಜ್ಯ ಇತ್ತು ಅನ್ನುವಂಥದ್ದು ಇಲ್ಲಿ ಗೊತ್ತಾಗಿದೆ. ರಾಷ್ಟ್ರಕೂಟರ ಕಾಲದ ಕೆಲವೊಂದು ದೇವಾಲಯಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಕೈಲಾಸನಾಥ ದೇವಾಲಯ ಆಗಿರ್ಬೋದು, ಹೌದಾ, ನಂತರ ಪಟ್ಟ ದೇವಾಲಯ ಆಗಿರ್ಬೋದು. ಇವೆಲ್ಲವುಗಳು ಆಗಿನ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ನಾವಿಲ್ಲಿ ತಿಳ್ಕೊಳ್ತಿದ್ದೇವೆ. ವಿದ್ಯಾರ್ಥಿಗಳೇ, ರಾಷ್ಟ್ರಕೂಟರು ಸಾಮಾನ್ಯ ಶಕಪೂರ್ವ 753ರಿಂದ ಇಲ್ಲಿ 973ರವರೆಗೆ ಆಡಳಿತವನ್ನು ನಡೆಸಿದಂಥವು ಯಾರಂತಂದ್ರೆ ರಾಷ್ಟ್ರಕೂಟರು. ಈ ರಾಷ್ಟ್ರಕೂಟರು ಕನ್ನಡಿಗರು. ಪ್ರಾರಂಭದಲ್ಲಿ ಚಾಲುಕ್ಯರ ಸಾಮಂತರಾಗಿದ್ದರು. ರಾಷ್ಟ್ರಕೂಟರು ಕನ್ನಡಿಗರಾಗಿದ್ದು ಪ್ರಾರಂಭದಲ್ಲಿ ಚಾಲುಕ್ಯರ ಸಾಮಂತರಾಗಿದ್ದರು. ಆ ನಂತರ ಸ್ವಾತಂತ್ರ್ಯರಾಗಿ ದಕ್ಷಿಣದಲ್ಲಿ ವಿಸ್ತಾರವಾದಂತಹ ಒಂದು ಸಾಮ್ರಾಜ್ಯದ ಒಡೆಯರಾಗಿ ಪ್ರಸಿದ್ಧರಾಗ್ತಾರೆ. ನಂತರ ಕನ್ನಡ ನಾಡಿನ ಇತಿಹಾಸದಲ್ಲಿ ರಾಷ್ಟ್ರಕೂಟರ ಯುಗವು ಪ್ರಮುಖವಾಗಿತ್ತು ಅನ್ನುವುದು. ಹೀಗೆ ರಾಷ್ಟ್ರಕೂಟರು ಕನ್ನಡಿಗರು ಪ್ರಾರಂಭದಲ್ಲಿ ಚಾಲುಕ್ಯರ ಸಾಮಂತರಾಗಿದ್ದರು. ತದನಂತರ ಸ್ವತಂತ್ರಕ್ಕಾಗಿ ದಕ್ಷಿಣದಲ್ಲಿ ವಿಸ್ತಾರವಾದಂತಹ ಒಂದು ಸಾಮ್ರಾಜ್ಯದ ಒಡೆಯರಾಗಿ ಪ್ರಸಿದ್ಧಿಯಾಗಿದ್ದರು. ಕನ್ನಡ ನಾಡಿನ ಇತಿಹಾಸದಲ್ಲಿ ರಾಷ್ಟ್ರಕೂಟರ ಯುಗವು ಪ್ರಮುಖವಾಗಿತ್ತು ಅನ್ನುವಂಥದ್ದು. ಕರ್ನಾಟಕ ಸಾಮ್ರಾಜ್ಯದ ವೈಭವವನ್ನು, ಪರಾಕಾಷ್ಠತೆಯ ಕೀರ್ತಿಯನ್ನ ತಂದರು. ಅಂದರೆ ಈ ಒಂದು ಕರ್ನಾಟಕದ ಕೀರ್ತಿ ಪತಾಕೆಯನ್ನು ಹಾರಿಸಿದಂತಹ ಕೀರ್ತಿ ಇವರಿಗೆ ಸಲ್ತಾ ಇದೆ. ಈ ರಾಷ್ಟ್ರಕೂಟರ ಲಾಂಛನ ಯಾವುದಪ್ಪ ಅಂತಂದ್ರೆ ಗರುಡ. ನೋಡಿ, ಇದು ಒಂದು ಗರುಡ, ರಾಷ್ಟ್ರಕೂಟರ ಒಂದು ಲಾಂಛನ ಅಂತ. ನಂತರ ರಾಷ್ಟ್ರಕೂಟರ ಒಂದು ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿವರೆಗೆ ಇತ್ತು ಅಂತ ನಾವು ನೋಡಿದಾಗ ಉತ್ತರದ ನರ್ಮದಾ ನದಿಯಿಂದ ಹಿಡಿದು ದಕ್ಷಿಣದ ಕಾವೇರಿ ನದಿಯವರೆಗೆ ಈ ಏನು ಹಳದಿ ಬಣ್ಣದಿಂದ ಏನು ಕಣ್ಣಿಗೆ ಕಾಣಿಸುತ್ತದೋ ಇದೆಲ್ಲ ಇಡೀ ಒಂದು ವಿಸ್ತಾರವಾದಂತಹ ಸಾಮ್ರಾಜ್ಯ ರಾಷ್ಟ್ರಕೂಟರ ಸಾಮ್ರಾಜ್ಯ ಅಂತ ನಾವಿಲ್ಲಿ ಕಾಣ್ತಿದ್ದೀವಿ. ಅಂದರೆ ಈ ಒಂದು ರಾಷ್ಟ್ರಕೂಟರು ತಮ್ಮ ಒಂದು ಜೀವಿತಾವಧಿಯಲ್ಲಿ ಕೆಲವೊಂದು ಅಂಶಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. ಅಲ್ಲಿ
ಎಲ್ಲೋರದ ಕೈಲಾಸನಾಥ ದೇವಾಲಯದಲ್ಲಿ ಕನ್ನಡದ ಮೊದಲ ಗ್ರಂಥ ಕವಿರಾಜ ಮಾರ್ಗ. ಇವೆಲ್ಲವೂ ಇವರನ್ನು ಅಜರಾಮರವನ್ನಾಗಿಸಿದೆ. ಕನ್ನಡದ ಮೊಟ್ಟ ಮೊದಲ ಗ್ರಂಥ ಕವಿರಾಜ ಮಾರ್ಗ. ಇಲ್ಲಿ ಈ ಒಂದು ರಾಷ್ಟ್ರಕೂಟರ ಒಂದು ಪ್ರಾರಂಭ ಯಾರಿಂದ ಆಯಿತು ಅಂದರೆ ದಂತಿದುರ್ಗದಿಂದ. ಹೀಗಾಗಿ ಈ ರಾಷ್ಟ್ರಕೂಟರ ಮೊದಲ ದೊರೆ ದಂತಿದುರ್ಗನಾಗ್ತಾನೆ. ನಂತರ ಅವನಂತರ ಬಂದವನು ಕೃಷ್ಣ, ನಂತರ ಅವನಂತರ ಬಂದವನು ಇಮ್ಮಡಿ ಗೋವಿಂದ, ಅವನಂತರ ಬಂದವನು ಧ್ರುವ, ನಂತರ ಇಮ್ಮಡಿ ಗೋವಿಂದ, ನಂತರ ಈ ಅಮೋಘ ವರ್ಷ ನೃಪತುಂಗ ಅಂತ ಮುಂದುವರೆದು ಪರಾಕಾಷ್ಠತೆಯನ್ನಿಟ್ಟಿತು. ಈ ರಾಷ್ಟ್ರಕೂಟರ ಒಂದು ಆಡಳಿತದಲ್ಲಿ ಕಂಡು ಬಂದಂತಹ ಪ್ರಮುಖ ಅರಸರುಗಳು ಯಾರಂದ್ರೆ ದಂತಿದುರ್ಗನಿಂದ ಪ್ರಾರಂಭವಾದಂತಹ ರಾಷ್ಟ್ರಕೂಟರ ಮನೆತನವು, ತದನಂತರ ಕೃಷ್ಣ, ಇಮ್ಮಡಿ ಗೋವಿಂದ, ಧ್ರುವ, ಮುಮ್ಮಡಿ ಗೋವಿಂದ ಹಾಗೂ ಈ ಒಂದು ರಾಷ್ಟ್ರಕೂಟರ ಒಂದು ಅರಸರುಗಳಲ್ಲಿ ಅತ್ಯಂತ ಶ್ರೇಷ್ಠ ಅರಸ ಯಾರಂತಂದ್ರೆ ಅಮೋಘ ವರ್ಷ. ಈ ಅಮೋಘ ವರ್ಷ ನೃಪತುಂಗನು ಮುಂದುವರೆದು ಒಂದು ಪರಾಕಾಷ್ಠತೆಯನ್ನ ಮೆಟ್ಟಿ ಹುಟ್ಟಿದರ್ಶಿತ ಅನ್ನೋದನ್ನೇ ನೋಡ್ತಾ ಇದ್ದೀವಿ. ನಂತರ ಈ ಅಮೋಘ ವರ್ಷ, ಇಲ್ಲಿ ಅಮೋಘ ವರ್ಷದ ಪ್ರಾರಂಭಿಕ ಆಳ್ಕೆ ಒಂದು ಅನೇಕ ಅಡೆತಡೆಗಳಿಂದ ಕೂಡಿತು. ಅಮೋಘ ವರ್ಷ ಪ್ರಾರಂಭಿಕ ಒಂದು ಆಳ್ಕೆ ಅನೇಕ ಅಡೆತಡೆಗಳಿಂದ ಕೂಡಿತು. ಹೇಗೆ ಅಂತಂದ್ರೆ, ಆದರೆ ಕದನದಲ್ಲಿ ಇಷ್ಟವಿಲ್ಲದ ಕೆಲವು ಪ್ರಶಾಂತ ವಾತಾವರಣ ಬಯಸ್ತಾ ಇದ್ದಾರೆ. ಅಂದ್ರೆ ಇವರು ಯುದ್ಧಗಳನ್ನ ಮಾಡುವುದನ್ನು ಬಿಟ್ಟು ಒಂದು ಶಾಂತಿಯುತವಾದಂತಹ ಒಂದು ಅವರವರಲ್ಲಿ ಕೆಲವು ಒಪ್ಪಂದಗಳನ್ನ ಮಾಡಿಕೊಂಡು ಯಾವುದೇ ಯುದ್ಧಗಳನ್ನ ಮಾಡದೆ ಒಂದು ಶಾಂತಿಯುತವಾದಂತಹ ಪ್ರಶಾಂತ ವಾತಾವರಣ ಈ ಅಮೋಘ ವರ್ಷ ಬಯಸ್ತಾನೆ. ಹಾಗಾಗಿ ಈ ಒಂದು ಗಂಧರ್ವಣಿ ಮತ್ತು ಪಲ್ಲವರ್ಣಿ ವಿವಾಹ ಸಂಬಂಧದಿಂದ ಇವನು ಒಂದು ವೈಷಮ್ಯವನ್ನು ನಿವಾರಿಸಿದನು. ಅಂದ್ರೆ ರಾಷ್ಟ್ರಕೂಟರು ಮತ್ತು ಗಂಗರು, ರಾಷ್ಟ್ರಕೂಟರು ಮತ್ತು ಪಲ್ಲವರ್ಣನೆ ಇದ್ದಂತಹ ವೈಷಮ್ಯವನ್ನ ಇವನು ಅವರ ಜೊತೆ ಒಂದು ವಿವಾಹ ಸಂಬಂಧವನ್ನು ಕುದುರಿಸುವುದರ ಜೊತೆಗೆ ಏರ್ಪಡಿಸಿಕೊಳ್ಳುವುದರ ಜೊತೆಗೆ ಅವರಲ್ಲಿದ್ದಂತಹ ಒಂದು ವೈಷಮ್ಯವನ್ನ ಇಲ್ಲಿ ನಿವಾರಿಸಿಕೊಂಡು ಒಂದು ವ್ಯವಸ್ಥಿತವಾದಂತಹ ಆಡಳಿತವನ್ನ ಈ ಅಮೋಘ ವರ್ಷ ಮಾಡಿದ ಅನ್ನೋದರಲ್ಲಿ ಗೊತ್ತಾಗ್ತದೆ. ಹೀಗೆ ಶಾಂತಿಪ್ರಿಯನಾದ್ದರಿಂದ ಈ ಒಂದು ಅಮೋಘ ವರ್ಷದ ಒಂದು ವೈಭವೀಕರಿಸಿದಂತಹ ಒಂದು ಆಡಳಿತವನ್ನ ಮಾಡಿದ ಅಮೋಘ ವರ್ಷ ಅನ್ನೋದು. ನಂತರ ಅಮೋಘ ವರ್ಷ ಇವನ ಒಂದು ಆಡಳಿತವನ್ನು ನೋಡಿದಾಗ ಅಮೋಘ ವರ್ಷವನ್ನು ಕರಾವಳಿಯಲ್ಲಿನ ಬಂದರುಗಳು ಮಹಾನ್ ವಾಣಿಜ್ಯ ಕೇಂದ್ರಗಳಾಗಿದ್ದರಿಂದ ಪರ್ಷಿಯಾ, ಅರೇಬಿಯಾಗಳಿಗೆ ವ್ಯಾಪಾರ ಸಂಬಂಧಗಳನ್ನು ಹೊಂದಿ ಅಪಾರ ಐಶ್ವರ್ಯವನ್ನು ಗಳಿಸಿದ ಇವರ ಕಾಲದಲ್ಲಿ ಇವರು ಬೇರೆ ಬೇರೆ ರಾಷ್ಟ್ರಗಳ ವ್ಯಾಪಾರದ ವಹಿವಾಟುಗಳನ್ನು ಮಾಡಿಕೊಳ್ಳುವುದರ ಜೊತೆಗೆ ಅಲ್ಲಿ ಒಂದು ವ್ಯಾಪಾರ ಅತ್ಯುನ್ನತ ಮಟ್ಟಕ್ಕೆ ಏರಲಿಕ್ಕೆ ಅನುಕೂಲ ಆಯಿತು. ಪಶ್ಚಿಮ ಕರಾವಳಿಯ ಬಂದರುಗಳು ಮಹಾನ್ ವಾಣಿಜ್ಯ ಕೇಂದ್ರಗಳಾಗಿದ್ದರಿಂದ ಪರ್ಷಿಯಾ, ಅರೇಬಿಯಾಗಳೊಂದಿಗೆ ವ್ಯಾಪಾರ ಸಂಬಂಧಗಳನ್ನು ಹೊಂದಿ ಅಪಾರ ಐಶ್ವರ್ಯವನ್ನು ಇದು ಗಳಿಸ್ತಾ ಇದೆ ಎನ್ನುವುದು. ಅನೇಕ ಪ್ರವಾಸಿಗರು, ವರ್ತಕರು ಈ ಸಂದರ್ಭದಲ್ಲಿ ಚಕ್ರಾಧಿಪತ್ಯವನ್ನ ಒಂದು ಸಂದರ್ಶಿಸಿದರು. ಅನೇಕ ಪ್ರವಾಸಿಗರು, ವರ್ತಕರು ಈ ಸಂದರ್ಭದಲ್ಲಿ ಚಕ್ರಾಧಿಪತ್ಯವನ್ನ ಸಂದರ್ಶಿಸಿದರು. ಅವರಲ್ಲಿ ಪ್ರಮುಖನಾದವರು ಅರಬ್ ಯಾತ್ರಿಕ ಸುಲೈಮಾನ್. ಇಲ್ಲಿ ಇವನು ಅಮೋಘ ವರ್ಷನ ಕುರಿತು ಅರಬ್ ಯಾತ್ರಿಕ ಸುಲೈಮಾನ್ ಏನ್ ಮಾಡ್ತಾರೆ ಅಂದ್ರೆ ಅಮೋಘ ವರ್ಷನ ಕುರಿತು ಜಗತ್ತಿನ 4 ಪ್ರಮುಖ ಚಕ್ರವರ್ತಿಗಳಲ್ಲಿ ಒಬ್ಬನು ಎನ್ನುವಂತಹ ಒಂದು ಹೆಸರನ್ನು ಸಂಬೋಧಿಸಿದರು. ಏನೋ ಸುಲೈಮಾನ್ ಅರಬ್ ಯಾತ್ರಿಕ ಏನಂದ್ರೆ ಜಗತ್ತಿನ 4 ಮಹಾನ್ ಸಾಮ್ರಾಜ್ಯಗಳಲ್ಲಿ ಅಮೋಘ ವರ್ಷನೂ ಒಬ್ಬನು ಅನ್ನುವಂತಹ ಒಂದು ಸಂದೇಶವನ್ನ ಅವನ ಬಗ್ಗೆ ಕುರಿತು ಈ ತನ್ನ ಪ್ರಬಲ 4 ಚಕ್ರವರ್ತಿಗಳಲ್ಲಿ ಇವನು ಒಬ್ಬ ಅನ್ನುವಂತ ನನ್ನ ಹೇಳಿದ್ದಾರೆ. ಅಂದ್ರೆ ಅವನ ಒಂದು ಸ್ಥಾನಮಾನ ಹೇಗಿತ್ತು ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಅಮೋಘ ವರ್ಷನು ಸೂರನು ಹಾಗೂ ಶಾಂತಿಪ್ರಿಯನು ಆಗಿದ್ದರಿಂದ ಎಲ್ಲಾ ಮತಗಳಿಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದರು.
ಅಂದ್ರೆ ಇವತ್ತು ನೋಡಿ ಆ ಒಂದು ಗಂಗರು ಮತ್ತು ಪಲ್ಲವರ ನಡುವೆ ಒಂದು ಯುದ್ಧ ವೈಷಮ್ಯ ಏರ್ಪಟ್ಟಿದ್ದರಿಂದ ಯುದ್ಧ ಮಾಡಬೇಕಾಗುತ್ತೆ. ಆದರೆ ಇವನು ಏನ್ ಮಾಡ್ತಾನೆ ಅಂತಂದ್ರೆ ವಿವಾಹಗಳನ್ನು ಏರ್ಪಡಿಸಿಕೊಳ್ಳುವುದರ ಮುಖಾಂತರ ಅವರ ಒಂದು ಸಂಬಂಧ ವೈಷಮ್ಯವನ್ನು ನಿವಾರಣೆ ಆಗುವಂತೆ ಮಾಡ್ತಾನೆ. ಹಾಗಾಗಿ ಇವನನ್ನ ನಾವು ಶಾಂತಿ ಪ್ರಿಯ ಅಂದ್ರೆ ಅವನು ಇಡೀ ಒಂದು ಸಮಾಜದಲ್ಲಿ ರಾಜ್ಯದಲ್ಲಿ ಒಂದು ಶಾಂತಿಯುತವಾದ ವಾತಾವರಣವನ್ನು ಏರ್ಪಡಿಸಬೇಕು ಅನ್ನುವಂಥದ್ದು ಅಮೋಘ ವರ್ಷನ ಒಂದು ಬಯಕೆ ಆಗಿರುತ್ತದೆ ವಿದ್ಯಾರ್ಥಿಗಳೇ. ನಂತರ ಈ ಒಂದು ಅಮೋಘ ವರ್ಷ ಇವನ ನಂತರ ಇಮ್ಮಡಿ ಕೃಷ್ಣ, ನಂತರ ಮುಮ್ಮಡಿ ಇಂದ್ರ, ಮುಮ್ಮಡಿ ಕೃಷ್ಣ ಆಳ್ವಿಕೆಯನ್ನ ನಡೆಸಿದರೆ ಅಮೋಘ ವರ್ಷ ನಂತರ ಬಂದಂತಹ ಅರಸರುಗಳೆಂದರೆ ಇಮ್ಮಡಿ ಕೃಷ್ಣ, ಮುಮ್ಮಡಿ ಇಂದ್ರ, ಮುಮ್ಮಡಿ ಕೃಷ್ಣನ ಆಳ್ವಿಕೆ ಇಲ್ಲಿ ನಡೀತಾ ಇದೆ. ನಂತರ ಇವರ ಒಂದು ಕಾಲದಲ್ಲಿ ಎರಡನೇ ಕರ್ಕನ ಕಾಲದಲ್ಲಿ ಆಡಳಿತ ಏನಾಗ್ತದೆ ಅಂದ್ರೆ ತುಂಬಾ ದುರ್ಬಲತೆಯನ್ನ ಹೊಂದಿದೆ. ಆ ಸಾಮಂತರಿಗಿಂತ ಕಲ್ಯಾಣಿ ಚಾಲುಕ್ಯ ಎರಡನೇ ತೈಲಪನ ಉದಯಕ್ಕೆ ಇದು ಕಾರ್ಯವಿದೆ. ಅಂದ್ರೆ ಎರಡನೇ ತೈಲಪ ಏನ್ ಮಾಡ್ತದೆ, ಕಲ್ಯಾಣಿ ಚಾಲುಕ್ಯ ಎರಡನೇ ತೈಲಪ ಈ ಒಂದು ರಾಷ್ಟ್ರಕೂಟರ ಒಂದು ಸಾಮ್ರಾಜ್ಯ ಒಂದು ಎರಡನೇ ಒಂದು ಕರ್ಕನ ಕಾಲಾವಧಿಯಲ್ಲಿ ಅವನತಿಯ ಒಂದು ಹಾದಿ ಅಂತ ಹೋಗ್ತಾ ಇರುತ್ತೆ. ಆ ಅವನತಿಯ ಹಾದಿ ಹೋಗುವಂತಹ ಸಂದರ್ಭ ಅವನ ಮೇಲೆ ದಾಳಿ ಮಾಡಿ ಆ ಒಂದು ಪ್ರದೇಶವನ್ನ ವಶಪಡಿಸಿಕೊಳ್ತಾನೆ. ನಂತರ ಇಲ್ಲಿ ಆ ಒಂದು ತೈಲಪನ ಒಂದು ಉದಯ ಆಗ್ತಿದೆ, ಎರಡನೇ ತೈಲಪ. ಇಲ್ಲಿ ಕಲ್ಯಾಣ ಚಾಲುಕ್ಯ ಎರಡನೇ ತೈಲಪನ ಒಂದು ಉದಯ ಆಗ್ತಿದೆ. ಇಲ್ಲಿ ರಾಷ್ಟ್ರಕೂಟರ ಆಳ್ವಿಕೆ ಈ ಒಂದು ಹಂತದಲ್ಲಿ ಕೊನೆಗೊಳ್ತಾ ಇದೆ. ಮುಮ್ಮಡಿ ಇಂದ್ರ. ನಂತರ ರಾಷ್ಟ್ರಕೂಟರು ಕೊಟ್ಟಂತಹ ಕೊಡುಗೆಗಳು ಏನ್ ಕೊಟ್ಟರು, ಇಲ್ಲಿ ಆಡಳಿತಾತ್ಮಕವಾಗಿ ಯಾವ ತರನಾದಂತಹ ಕೊಡುಗೆಗಳನ್ನ ರಾಷ್ಟ್ರಕೂಟರು ಕೊಟ್ಟರು ಅನ್ನೋದನ್ನ ನೋಡಿದಾಗ ರಾಷ್ಟ್ರಕೂಟರ ಒಂದು ರಾಜ್ಯತ್ವ ಅಥವಾ ಆಡಳಿತ ಎನ್ನುವುದು ವಂಶ ಪಾರಂಪರ್ಯವಾಗಿತ್ತು. ರಾಷ್ಟ್ರಕೂಟರ ಆಡಳಿತ ಒಂದು ವಂಶ ಪಾರಂಪರ್ಯವಾದಂತಹ ಆಡಳಿತ ವ್ಯವಸ್ಥೆ ಇತ್ತು. ಅರಸರಿಗೆ ಸಹಾಯ ಮಾಡಲಿ ಅಂದ್ರೆ ಮಂತ್ರಿಮಂಡಲ, ಈ ಮಂತ್ರಿಮಂಡಲ ಎಲ್ಲ ಸೇರಿಕೊಂಡು ಅರಸರಿಗೆ ಒಂದು ವ್ಯವಸ್ಥಿತವಾದಂತಹ ಸಹಾಯವನ್ನು ಮಾಡುವುದರ ಜೊತೆಗೆ ಇಡೀ ಸಾಮ್ರಾಜ್ಯ ಒಂದು ನೆಮ್ಮದಿಯ ಒಂದು ವಾತಾವರಣ ಸೃಷ್ಟಿಯಾಗಲಿಕ್ಕೆ ಕಾರಣ ಆದರು. ನಂತರ ಈ ಒಂದು ಮಂತ್ರಿಮಂಡಲದಲ್ಲಿ ವಿದೇಶಿ ವ್ಯವಹಾರವನ್ನು ನೋಡಿಕೊಳ್ಳುವಂತಹ ಮಂತ್ರಿಗಳಿದ್ರು. ಆ ಮಂತ್ರಿಗೆ ಮಹಾಸಂಧಿ ವಿಗ್ರಹಿ ಎಂಬಂತಹ ಒಂದು ಹೆಸರನ್ನ ನಾಮಕರಣ ಮಾಡಲಾಗಿತ್ತು. ಅಥವಾ ವಿದೇಶಿ ವ್ಯಾಪಾರ ನೋಡಿಕೊಳ್ಳುವಂತಹ ಮಂತ್ರಿಗೆ ಮಹಾಸಂಧಿ ವಿಗ್ರಹಿ ಎಂಬ ಒಂದು ಹೆಸರನ್ನು ನೀಡಲಾಯಿತು. ನಂತರ ಇವರು ವಿಶಾಲವಾದಂತಹ ಸಾಮ್ರಾಜ್ಯವನ್ನ ಆಡಳಿತದ ಅನುಕೂಲಕ್ಕೋಸ್ಕರ ಏನ್ ಮಾಡಿದ್ರು, ಸಾಮ್ರಾಜ್ಯವನ್ನ ಕೆಲವೊಂದು ಭಾಗಗಳನ್ನಾಗಿ ಮಾಡಿದ್ರು. ಅಂದ್ರೆ ರಾಷ್ಟ್ರವನ್ನ ಇಲ್ಲಿ ಮಂಡಲ ಅಥವಾ ರಾಜ್ಯಗಳನ್ನಾಗಿ ಮಾಡಿಕೊಂಡ್ರು. ಈ ಸಾಮ್ರಾಜ್ಯವನ್ನ ರಾಷ್ಟ್ರಗಳ ಅಥವಾ ರಾಜ್ಯ ಮಂಡಲ ಅಥವಾ ರಾಜ್ಯವನ್ನಾಗಿ ಮಾಡಿಕೊಂಡ್ರು. ನಂತರ ರಾಷ್ಟ್ರ ನಂತರ ವಿಷಯಗಳು ಅಂದ್ರೆ ಈ ಜಿಲ್ಲೆಗಳು ಹೇಗೆ ಆಗ್ತದೋ ಆ ಥರ ವಿಷಯಗಳನ್ನ ಮಾಡಿಕೊಂಡ್ರು. ನಂತರ ನಾಡು, ನಂತರ ಗ್ರಾಮ. ನೋಡಿ, ರಾಷ್ಟ್ರ, ವಿಷಯ, ನಾಡು, ಗ್ರಾಮ, ಹೀಗೇಗ ನಾವು ರಾಜ್ಯ, ಜಿಲ್ಲೆ, ತಾಲೂಕು ಮತ್ತು ಗ್ರಾಮ ನೋಡಿ ಅದೇ ಒಂದು ವ್ಯವಸ್ಥೆಯಲ್ಲಿ ಇವರು ಒಂದು ಆಡಳಿತದ ಸಾಮ್ರಾಜ್ಯವನ್ನ ತಮ್ಮ ಆಡಳಿತದ ಅನುಕೂಲಕ್ಕಾಗಿ ಇವತ್ತು ಈ ಕೇಂದ್ರೀಕರಣಗೊಳಿಸಿಕೊಂಡು ಅಂತಂದ್ರೆ ಗೊತ್ತಾಗ್ತದೆ ರಾಷ್ಟ್ರಕೂಟರ ಕಾಲದ ಒಂದು ಸಾಮ್ರಾಜ್ಯದ ನಕಾಶೆ. ನಂತರ ಇವರೊಂದು ಗ್ರಾಮದ ಮುಖ್ಯಸ್ಥನಿಗೆ ಇಲ್ಲಿ ಗ್ರಾಮಪತಿ ಅಥವಾ ಪ್ರಭು ಕಾವುಂದರಾಯ ಪ್ರಭು ಕಾವುಂದ ಎಂಬ ಒಂದು ಕರೀತಾರೆ. ಅಂದ್ರೆ ಇವರು ಏನ್ ಮಾಡಿದ್ರು, ಗ್ರಾಮಪತಿ ಆ ಗ್ರಾಮದಲ್ಲಿರುವಂತಹ ಕಂದಾಯವನ್ನು ವಸೂಲಿ ಮಾಡಿ ಅವರಿಗೆ ಕಟ್ಟುವಂಥದ್ದು. ಮತ್ತೆ ಗ್ರಾಮದಲ್ಲಿರುವಂತಹ ಸಮಸ್ಯೆಗಳನ್ನ ಗುರುತಿಸಿ ಅವುಗಳನ್ನ ಪರಿಹರಿಸುವಂತಹ ಒಂದು ವ್ಯವಸ್ಥೆ ಈ ಒಂದು ಗ್ರಾಮಪತಿ ಮಾಡ್ತಾ ಇದ್ರು ಅನ್ನೋದರಲ್ಲಿ ಅರ್ಥ ಇದೆ. ನಂತರ ಗ್ರಾಮದ ಸೈನ್ಯಕ್ಕೆ ಈತನೇ ಮುಖ್ಯಸ್ಥ. ಆ ಗ್ರಾಮದಕ್ಕೀಗ ಈತನ ಸಹಾಯಕ ಆಗಿದ್ದ. ಗ್ರಾಮಪತಿಗೆ ಗ್ರಾಮಪತಿ ಏನಂದ್ರೆ ಗ್ರಾಮ ಲೆಕ್ಕಿಗ ಅನ್ನುವಂಥವನು ಅವನ ಲೆಕ್ಕಾಚಾರಕ್ಕೆ ಸಹಾಯವನ್ನು ಮಾಡ್ತಾ ಇದ್ರು ಅನ್ನುವಂಥದ್ದು. ನಂತರ ಈ ಒಂದು ರಾಷ್ಟ್ರಕೂಟರ ಸಾಮ್ರಾಜ್ಯದ ಆಡಳಿತದಲ್ಲಿ ಗ್ರಾಮ ಸಭೆಗಳಿದ್ದವು. ಗ್ರಾಮ ಸಭೆಗಳಿದ್ದವು. ನಾಡುಗಳಲ್ಲಿ ನಾಡಗಾವುಂಡ ಎಂಬಂತಹ ಅಧಿಕಾರಿ ಇದ್ದನು. ನಾಡಗಳಲ್ಲಿ
ನಾಡಗಾವುದ ಎಂಬ ಅಧಿಕಾರಿ ಇದ್ದರು ಅನ್ನುವುದರಲ್ಲಿ ಇದೇ ರೀತಿ ವಿಷಯ ಮತ್ತು ರಾಷ್ಟ್ರಗಳ ಮೇಲೂ ಅಧಿಕಾರಿಗಳಿದ್ದರು. ವಿಷಯ ಮತ್ತು ರಾಷ್ಟ್ರಗಳ ಮೇಲೆ ವಿಶೇಷವಾದಂತಹ ಅಧಿಕಾರಿಗಳಿದ್ದರು. ವಿಷಯಪತಿ ಮತ್ತು ರಾಷ್ಟ್ರಪತಿ ಜಿಲ್ಲೆ ಅಥವಾ ವಿಷಯಕ್ಕೂ ಹಾಗೂ ರಾಷ್ಟ್ರಕ್ಕೂ ಅಧಿಕಾರಿಗಳಾಗಿದ್ದರು. ವಿಷಯಪತಿ ಮತ್ತು ರಾಷ್ಟ್ರಪತಿ ಜಿಲ್ಲೆ ಅಥವಾ ವಿಷಯಕ್ಕೂ ಹಾಗೂ ರಾಷ್ಟ್ರಕ್ಕೂ ಅಧಿಕಾರಿಗಳಾಗಿ ಕಾರ್ಯವನ್ನು ನಿಭಾಯಿಸಿದರು ಅನ್ನುವುದರಲ್ಲಿ ಗೊತ್ತದೆ. ನಂತರ ಕಂದಾಯ ವ್ಯವಸ್ಥೆ, ಅಂದರೆ ರಾಷ್ಟ್ರಕೂಟರ ಕಾಲದಲ್ಲಿ ಯಾವ ತನ್ನ ಕಂದಾಯ ಇತ್ತು, ಆದರೆ ಕಂದಾಯದ ಮೂಲ ಯಾವುದು ಅಂತ ನಾವು ನೋಡಿದಾಗ ಭೂ ಕಂದಾಯವೇ ಅವರ ಒಂದು ಪ್ರಮುಖವಾದಂತಹ ನಮ್ಮ ಸಾಮ್ರಾಜ್ಯದ ಆದಾಯವಾಗಿತ್ತು. ಸರಕು, ಅದು ಅಷ್ಟೇ ಅಲ್ಲದೆ ಸರಕು, ಮನೆ, ಅಂಗಡಿಗಳು ಮೇಲಿನ ಸುಂಕ, ನದಿ ದಾಟಿಸುವಂತಹ ವೃತ್ತಿಗಳ ಮೇಲಿನ ತೆರಿಗೆ ಮೊದಲಾದ ರಾಜ್ಯಗಳ ಒಂದು ಆದಾಯವಿತ್ತು. ನೋಡಿ, ಇವೆಲ್ಲವುಗಳು ರಾಜ್ಯ ಬೊಕ್ಕಸಕ್ಕೆ ಒಂದು ತೆರಿಗೆಯನ್ನು ನೀಡುವಂತಹ ಒಂದು ಮೂಲಗಳಾಗಿದ್ದವು ಅನ್ನೋದು ನಾವಿಲ್ಲಿ ನೋಡ್ತೇವೆ. ಅಂದರೆ ಭೂ ಕಂದಾಯ, ಸರಕುಗಳ ಮೇಲೆ ಮತ್ತು ಮನೆ, ಅಂಗಡಿಗಳ ಮೇಲಿನ ಸುಂಕ, ನದಿ ದಾಟಿಸುವಂತಹ ಒಂದು ಎಲ್ಲ ವೃತ್ತಿ ತೆರಿಗೆಗಳು ಇಲ್ಲಿ ಒಂದು ರಾಜ್ಯ ಬೊಕ್ಕಸಕ್ಕೆ ತೆರಿಗೆಗಳಾಗಿ ಸಂಗ್ರಹಣೆ ಗೊಳ್ತಾ ಇದ್ದವು ಅಂತ ನಾವಿಲ್ಲಿ ನೋಡ್ತೇವೆ. ಮತ್ತು ಮುಂದುವರೆದಾಗ ವಿದೇಶಿ ವ್ಯಾಪಾರದಿಂದಲೂ ಸಹ ರಾಜ್ಯಕ್ಕೆ ಅಪಾರವಾದಂತಹ ಒಂದು ತೆರಿಗೆ ಬರ್ತಾ ಇತ್ತು. ಅಂದರೆ ವಿದೇಶಿ ವ್ಯಾಪಾರವನ್ನು ಮಾಡುವುದರಿಂದಲೂ ಸಹ ಒಂದು ಆದಾಯವನ್ನು ಗಳಿಸ್ತಾ ಇದ್ದಾರೆ ಅಂತ ನಾವಿಲ್ಲಿ ನೋಡ್ತಾ ಇದ್ದೀವಿ. ನಂತರ ರಾಷ್ಟ್ರಕೂಟರು ನೀಡಿದ ಸಾಹಿತ್ಯಕ್ಕೆ ಕೊಡುಗೆಗಳು, ಏನು ಯಾವ ಥರ ಸಾಹಿತ್ಯಕ್ಕೆ ನಮಗೆ ಕೊಡುಗೆಯನ್ನು ನೀಡಿದರು ಅನ್ನೋದು ನಾವು ನೋಡಿದಾಗ ರಾಷ್ಟ್ರಕೂಟರ ಕಾಲದಲ್ಲಿ ಇವೇ ರಾಜರು ಕನ್ನಡ ಮತ್ತು ಸಂಸ್ಕೃತ ಎರಡಕ್ಕೂ ಪ್ರೋತ್ಸಾಹ ನೀಡುತ್ತಲ್ಲ. ಈ ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಿಗೆ ಎರಡಕ್ಕೂ ಒಂದು ಪ್ರೋತ್ಸಾಹವನ್ನು ಅವರು ನೀಡ್ತಾ ಹೋಗ್ತಾರೆ. ನಂತರ ಸಂಸ್ಕೃತದಲ್ಲಿ ಅತ್ಯುತ್ತಮವಾದಂತಹ ಗ್ರಂಥಗಳು ಇವರ ಕಾಲದಲ್ಲಿ ರಚನೆಯಾದವು. ಅಂದರೆ ಆ ಸಂಸ್ಕೃತ ಭಾಷೆಯಲ್ಲಿ ಅತಿ ಒಂದು ಉನ್ನತ ಮಟ್ಟಕ್ಕೆ ಏರಿದ ಕಾಲ ಯಾವುದು ಅಂದರೆ ರಾಷ್ಟ್ರಕೂಟರ ಕಾಲ. ನಂತರ ಇವರ ಕಾಲದಲ್ಲಿ ರಚನೆಯಾದಂತಹ ಗ್ರಂಥಗಳು ಯಾರಂದ್ರೆ ತ್ರಿವಿಕ್ರಮನ ನಳಚಂಪು ಎನ್ನುವಂತಹ ಒಂದು ಸಂಸ್ಕೃತ ಸಾಹಿತ್ಯದ ಪ್ರಥಮ ಚಂಪುಕೃತಿಯನ್ನು ರಚಿಸ್ತಾನೆ. ನಳಚಂಪು ಎನ್ನುವಂತಹ ತ್ರಿವಿಕ್ರಮ ನಳಚಂಪು ಎನ್ನುವಂತಹ ಸಂಸ್ಕೃತ ಸಾಹಿತ್ಯದ ಪ್ರಥಮ ಚಂಪುಕೃತಿಯನ್ನ ಇದೆ ರಚಿಸ್ತಾರೆ. ನಂತರ ಆಲಾಯುಗನ ಕವಿ ರಹಸ್ಯವನ್ನು ಬರೆದನು. ಆಲಾಯುಗನ ಕವಿ ರಹಸ್ಯ ಎಂಬ ಕೃತಿಯನ್ನು ಬರೆದಾನೆ. ನಂತರ ಜೀನಸೇನ ಗಣಿತಜ್ಞ ಮತ್ತು ಮಹಾವೀರಾಚಾರ್ಯ ವ್ಯಾಕರಣಶಾಸ್ತ್ರನಾದ ಶಕಟಾಯನ, ಗುಣಭದ್ರ, ವೀರಸೇನ ಅಮೋಘ ವರ್ಷನ ಆಸ್ಥಾನದಲ್ಲಿದ್ದರು. ಇವರೆಲ್ಲರೂ ಆ ಒಂದು ರಾಷ್ಟ್ರಕೂಟರ ಕಾಲದಲ್ಲಿ ಇದ್ದು ಅವರ ಕೆಲವು ಗ್ರಂಥಗಳನ್ನು ಅವರು ಬರಿತಾ ಹೋಗ್ತಾರೆ. ನೋಡಿ, ನಳಚಂಪು ತ್ರಿವಿಕ್ರಮ ಆಗಿರ್ಬೋದು, ಆಲಾಯನ ಕವಿರಹಸ್ಯ ಆಗಿರ್ಬೋದು, ನಂತರ ಜೀನಸೇನ ಗಣಿತ ಮಹಾವೀರಾಚಾರ್ಯ ವ್ಯಾಕರಣಶಾಸ್ತ್ರಜ್ಞಾನಂತಹ ಶಕಟಾಯನ, ಗುಣಭದ್ರ, ವೀರಸೇನ ಹೀಗೆಲ್ಲರೂ ಅಮೋಘ ವರ್ಷ ಆಸ್ಥಾನದಲ್ಲಿದ್ದರು. ನಂತರ ನಮಗೆ ಕನ್ನಡದಲ್ಲಿ ಮತ್ತೊಬ್ಬ ಶ್ರೇಷ್ಠ ಆದಿಕವಿ, ಕನ್ನಡದ ಆದಿಕವಿ ಅಥವಾ ನಾಡೋಜ ಎನ್ನುವಂತಹ ಇವತ್ತು ಈ ಪಂಪ ಆದಿಕವಿ ಪಂಪನು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎನ್ನುವಂತಹ ಕನ್ನಡದಲ್ಲಿ ಬರುತ್ತದೆ. ಪಂಪ ಇವತ್ತು ಕರ್ನಾಟಕದಲ್ಲಿ ಈ ಒಂದು ಹಂಪಿ ವಿಶ್ವವಿದ್ಯಾಲಯವು ಈ ಒಂದು ನಾಡೋಜ ಪ್ರಶಸ್ತಿಯನ್ನು ಇವರ ಹೆಸರಿನ ಮೇಲೆ ಇವತ್ತು ಕೊಡ್ತಾ ಇದೆ ಅನ್ನುವಂಥದ್ದೇ ಸ್ವಲ್ಪ ನೆನಪಿಸಿಕೊಳ್ಳಬೇಕಾಗಿದೆ ವಿದ್ಯಾರ್ಥಿಗಳೇ. ಹಾಗಾಗಿ ಕನ್ನಡದ ಆದಿಕವಿ ಪಂಪನೂ ಸಹ ಈ ಒಂದು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯಗಳನ್ನು ಇಲ್ಲಿ ರಚಿಸ್ತಾನೆ ಅನ್ನುವಂಥದ್ದು. ನಂತರ ಉಭಯ ಕವಿ ನಾವೇನು ಚಕ್ರವರ್ತಿ ಅಂತಲೂ ಒಂದು ನನ್ನ ಸುಮಾರು 350ರಲ್ಲಿ ಒಂದನ್ನು ಉದಯ ಚಕ್ರವರ್ತಿ ಅಂತ ಕರೆದರೆ ಇವನು ರಚಿಸಿದಂತಹ ಶಾಂತಿ ಪುರಾಣ ಅನ್ನುವಂತಹ ಕೃತಿಯನ್ನು ರಚಿಸ್ತಾರೆ. ಪಂಪನ ಶಾಂತಿ ಪುರಾಣ ಅನ್ನುವಂಥ ಪಂಪನ ಶಾಂತಿ ಪುರಾಣ. ನಂತರ ಕವಿರಾಜ ಮಾರ್ಗ ವಿದ್ಯಾರ್ಥಿಗಳೇ, ಅಮೋಘ ವರ್ಷನ ಆಸ್ಥಾನದಲ್ಲಿ ಶ್ರೀ ವಿಜಯ ಎನ್ನುವಂತಹ ಒಬ್ಬ ಕವಿಯನ್ನೇ ಕವಿರಾಜನ ಮಾರ್ಗವನ್ನ ಇಲ್ಲಿ ರಚಿಸ್ತಾನೆ. ನೋಡಿ, ಇದು ಕವಿರಾಜ ಮಾರ್ಗ, ಇದು ಕನ್ನಡದ
ಮೇರು ಕೃತಿಯಾಗಿದೆ. ನನಗೆಲ್ಲ ಹೆಮ್ಮೆಯ ವಿಷಯ ಅಂತಂದ್ರೆ ಕನ್ನಡದ ಮೇರು ಕೃತಿ ಯಾವುದು ಅಂತ ಕೇಳಿದಾಗ ಇದು ಕವಿರಾಜ ಮಾರ್ಗ ಅನ್ನುವಂಥದ್ದು. ಹಾಗಾದರೆ ಇದರಿಂದ ಕನ್ನಡ ಸಾಹಿತ್ಯವು ಪ್ರಾಚೀನ ಕಾಲದಿಂದಲೂ ಬೆಳೆದು ಮುಂದೆ ಬಂದಿರುವುದನ್ನು ನಾವು ಇಲ್ಲಿ ತಿಳಿತಾರೆ. ಪ್ರಾಚೀನ ಕಾಲದಿಂದಲೂ ಬೆಳೆದು ಬಂದಿರುವುದನ್ನು ನಾವು ತಿಳಿತಿದ್ದೀವಿ. ಇಲ್ಲಿ ಈ ಪಂಪನ ಒಂದು ಆದಿಕವಿ ಅಮೋಘ ಒಂದು ರಾಜ ಮಾರ್ಗದಲ್ಲಿ ಕೆಲವೊಂದು ನೋಡಿ ಯಾವ ಥರ ಒಂದು ಇತ್ತು ಕನ್ನಡ ಅಕ್ಷರಗಳ ಆಗಿನ ಕಾಲದಲ್ಲಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ಕವಿರಾಜ ಮಾರ್ಗ ಗ್ರಂಥ. ನಂತರ ನಾವು ಯಾರು ಹೇಳಿದಾಗೆ ನಾಡೋಜ ಪ್ರಶಸ್ತಿ. ಈ ಒಂದು ಆದಿಕವಿ ಪಂಪನ ಹೆಸರಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಮತ್ತೆ ನಾಡೋಜ ಎಂಬ ಪ್ರಶಸ್ತಿಯನ್ನು ಕರ್ನಾಟಕ ಹಿರಿಯ ಸಾಧಕರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತದೆ ಅನ್ನೋದಲ್ಲೇ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ನಂತರ ಮುಂದುವರೆದ ಭಾಗವನ್ನು ನೋಡಿದಾಗ ರಾಷ್ಟ್ರಕೂಟರ ಕಾಲದ 11ನೇ ಒಂದು ಸಂಪನ್ನವಾದ ಗದ್ಯ ಕೃತಿ ವಡ್ಡಾರಾಧನೆ. ಇದು ಸಹ ಪ್ರಮುಖವಾದ ಈ ಒಂದು ವಡ್ಡಾರಾಧನೆ ಎಂಬ ಗ್ರಂಥವನ್ನು ಶಿವಕೋಟ್ಯಾಚಾರ್ಯ ಇದು ಜೈನ ಧಾರ್ಮಿಕ ಕಥೆಗಳ ಒಂದು ಸಂಗ್ರಹವಾಗಿದೆ. ನಂತರ ಇಲ್ಲಿ ಕನ್ನಡ ದೇಶೀಯ ವಿಶೇಷವಾದಂತಹ ಪ್ರಾಧಾನ್ಯತೆ ದೊರೆತಿದೆ. ಈ ಒಂದು ಗ್ರಂಥಕ್ಕೆ ಒಂದು ಕನ್ನಡದ ದೇಶೀಯ ವಿಶೇಷ ಒಂದು ಪ್ರಾಧಾನ್ಯತೆ ದೊರೆತಿದೆ. ಸನ್ನಿವೇಶ, ರಚನೆ, ಪಾತ್ರ ಸೃಷ್ಟಿ, ಸಂವಾದಗಳಲ್ಲಿ ಸಜೀವತೆ ಇದೆ ಎನ್ನುವುದನ್ನಲ್ಲಿ ನೋಡಬೇಕಾಗಿದೆ. ನಂತರ ಪಂಪನ ಪೂರ್ವಯುಗದ ಶ್ರೇಷ್ಠ ಗದ್ಯ ಈ ಗ್ರಂಥವಾಗಿದೆ. ಪಂಪನ ಒಂದು ಪೂರ್ವಯುಗದ ಶ್ರೇಷ್ಠ ಗದ್ಯ ಗ್ರಂಥವಾಗಿದೆ. ಇಡೀ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಚಿರಂತರವಾಗಿ ಒಂದು ನಿಲ್ಲತಕ್ಕಂತಹ ಕೃತಿಯಾಗಿದೆ ಅನ್ನುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ನಂತರ ಈ ರಾಷ್ಟ್ರಕೂಟರ ಕಾಲದ ಒಂದು ಶಿಕ್ಷಣ ವ್ಯವಸ್ಥೆ ಹೇಗಿತ್ತು, ಅವರು ಶಿಕ್ಷಣಕ್ಕೆ ನೀಡಿದಂತಹ ಕೊಡುಗೆಗಳೇನು ಅನ್ನುವುದನ್ನು ನಾವು ನೋಡಿದಾಗ ಇವರು ಆಗಿನ ಕಾಲದ ಶಿಕ್ಷಣ ಕೇಂದ್ರಗಳು ಇಲ್ಲಿ ಅಗ್ರಹಾರಗಳು, ಮಠಗಳು ಅಂದಿನ ಪ್ರಮುಖ ಶೈಕ್ಷಣಿಕ ಕೇಂದ್ರಗಳನ್ನು ನೀಡಿದರು. ಅಗ್ರಹಾರಗಳು ಮತ್ತು ಮಠಗಳಲ್ಲಿ ಶಿಕ್ಷಣವನ್ನು ನೀಡುವಂತಹ ಕೇಂದ್ರಗಳಾಗಿದ್ದವು ಅನ್ನುವುದು. ಈ ಒಂದು ಶಿಕ್ಷಣ ಕೇಂದ್ರಗಳಲ್ಲಿ ಸಂಸ್ಕೃತ, ವೇದ, ಜ್ಯೋತಿಷ್ಯ, ತರ್ಕಶಾಸ್ತ್ರ, ಪುರಾಣಗಳನ್ನು ಇಲ್ಲಿ ಅವರಿಗೆ ಆ ಒಂದು ಅಂಶಗಳನ್ನು ತಿಳಿಸುವಂತಹ ಶಿಕ್ಷಣ ವ್ಯವಸ್ಥೆ ಇತ್ತು. ನೋಡಿ, ಸಂಸ್ಕೃತ ಕಲಿಸ್ತಾ ಇತ್ತು, ವೇದ ಉಪನಿಷತ್ತುಗಳನ್ನು, ಜ್ಯೋತಿಷ್ಯಗಳನ್ನು, ತರ್ಕಶಾಸ್ತ್ರ ಮತ್ತು ಪುರಾಣಗಳನ್ನು ಇಲ್ಲಿ ಆ ಒಂದು ಅಗ್ರಹಾರಗಳ ಮತ್ತು ಮಠಗಳಲ್ಲಿ ರಾಷ್ಟ್ರಕೂಟ ಕಾಲಾವಧಿಯಲ್ಲಿ ಶಿಕ್ಷಣವನ್ನು ಕಲಿಸಲಾಗುತ್ತಿತ್ತು ಅನ್ನೋದರಲ್ಲಿ ಗೊತ್ತಾಗಿದೆ. ಅದೇ ತರನಾಗಿ ಈ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಾಲೋಟಿಗಿ ಪ್ರಮುಖವಾದಂತಹ ಒಂದು ವಿದ್ಯಾಕೇಂದ್ರಗಳಲ್ಲಿ ಒಂದಾಗಿತ್ತು. ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಾಲೋಟಿಗಿ ಎನ್ನುವಂಥದ್ದು ಪ್ರಮುಖ ರಾಷ್ಟ್ರಕೂಟರ ವಿದ್ಯಾಕೇಂದ್ರಗಳಲ್ಲಿ ಇದು ಪ್ರಮುಖವಾದಂತಹ ವಿದ್ಯಾಕೇಂದ್ರ ಆಗಿತ್ತು ಅನ್ನೋದಲ್ಲೇ ನೋಡ್ತಾ ಇದ್ದ ವಿದ್ಯಾರ್ಥಿಗಳೇ. ಹಾಗಾದರೆ ಇವರ ಕಾಲದಲ್ಲಿ ಒಂದು ಧರ್ಮ ಏನು, ಅವರ ಧಾರ್ಮಿಕ ಕಡಿಮೆಗಳನ್ನು ನೋಡಿದಾಗ ರಾಷ್ಟ್ರಕೂಟ ಅರಸರು ಶಿವ ಮತ್ತು ವಿಷ್ಣುವಿನ ಆರಾಧಕರಾಗಿದ್ದರು. ಅಂದ್ರೆ ಶಿವ ಮತ್ತು ವಿಷ್ಣು, ನೋಡಿ, ಶಿವ ಮತ್ತು ವಿಷ್ಣುವಿನ ಒಂದು ಆರಾಧಕರಾಗಿದ್ದರು ಆಗಿನ ರಾಷ್ಟ್ರಕೂಟರು. ನಂತರ ಜೈನ ಮತ ರಾಜಸೆ ಪಡೆದಂತಹ ಪ್ರಬಲ ಮತವಾಗಿತ್ತು. ಆ ಒಂದು ರಾಷ್ಟ್ರಕೂಟರ ಕಾಲಾವಧಿಯಲ್ಲಿ ಒಂದು ಜೈನ ಮತವು ಒಂದು ಏನು ರಾಷ್ಟ್ರಾಶ್ರಯವನ್ನು ಪಡೆದಂತಹ ಒಂದು ಪ್ರಬಲವಾದಂತಹ ಮತವಾಗಿತ್ತು. ನಂತರ ಆದರೆ ಎಲ್ಲ ಮತಗಳಿಗೂ ಏನು ಮಾಡ್ತದೆ ಅಂದ್ರೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಹೌದಾ? ಇದೀಗ ಶಿವ ಮತ್ತು ವಿಷ್ಣು ದೇವಾಲಯಗಳು ಅಂದ್ರೆ ಶಿವ ಮತ್ತು ವಿಷ್ಣುವಿನ ಒಂದು ಆರಾಧಕರಾಗಿದ್ದರಿಂದ ಅವರ ಕಾಲ ಅವಧಿಯಲ್ಲಿ ಶಿವ ಮತ್ತು ವಿಷ್ಣುವಿನ ದೇವಾಲಯಗಳನ್ನು ಇವರು ನಿರ್ಮಿಸಿದ್ರು ಅನ್ನೋದಕ್ಕೆ ಗೊತ್ತಾಗ್ತದೆ. ನಂತರ ಕೊನೆಯದಾಗಿ ಕಲೆ ಮತ್ತು ವಾಸ್ತುಶಿಲ್ಪ ಅಂದ್ರೆ ರಾಷ್ಟ್ರಕೂಟರು ನೀಡಿದಂತಹ ಒಂದು ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡಿದಾಗ ಅವರು ಯಾವ ತನ್ನಂತಹ ಒಂದು ಕೊಡುಗೆಯನ್ನು ಕೊಟ್ಟಿದ್ರು ಅನ್ನುವುದನ್ನು ನೋಡಿದಾಗ ಇವರು ರಾಷ್ಟ್ರಕೂಟರು ತಮ್ಮದೇ ಆದಂತಹ ಒಂದು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅರಸರು ಕಲಾಪೋಷಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು ಅನ್ನುವುದು. ನಂತರ ಎಲ್ಲೋರದ ಎಲಿಫೆಂಟಾಗಳಲ್ಲಿ ಕಲ್ಲಿನಲ್ಲಿ ಕೊರೆದು ಮಾಡಿದಂತಹ ದೇವಾಲಯಗಳು, ಭಾರತೀಯ ಕಲೆಗೆ ನೀಡಿದಂತಹ ಮಹಾನ್ ಕಾಣಗಳು, ಎಲ್ಲೋರದ ಕೈಲಾಸನಾಥ ದೇವಾಲಯ, 1ನೇ ಕೃಷ್ಣ ಬಯಸಿದಂತಹ ಎಲ್ಲೋರದ ಕೈಲಾಸ ಮಂದಿರವು ಏಕಶಿಲೆಯು
ಅದ್ಭುತ ರಚನೆಯಾಗಿದೆ. ಒಂದೇ ಕಲ್ಲು ಬಂಡೆಯಲ್ಲಿ ಕಟ್ಟಿದಂತಹ ಕೈಲಾಸ ದೇವಾಲಯ ಇವರ ಒಂದು ಕಲಾ ಒಂದು ಕೃತಿಗೆ ಒಂದು ಹೆಸರನ್ನು ಪಡೆದುಕೊಂಡಿದೆ ಅನ್ನೋದು ನಾವಿಲ್ಲಿ ಸ್ಮರಿಸಬೇಕಾಗಿದೆ. ನಂತರ ಇದರ ಒಂದು ಅಗಲ ಮತ್ತು ಉದ್ದ ನೋಡಿದಾಗ ಎಲ್ಲೋರದ ಕೈಲಾಸನಾಥ ದೇವಾಲಯವು 3 ಅಡಿ ಎತ್ತರವಾಗಿತ್ತು ಮತ್ತು ಸುಮಾರು 276 ಅಡಿ ಉದ್ದವಾಗಿತ್ತು ಹಾಗೂ 154 ಅಡಿ ಅಗಲವಾಗಿತ್ತು. 3 ಅಡಿ ಎತ್ತರ, 256, 76 ಅಡಿ ಉದ್ದ ಮತ್ತು 154 ಅಡಿ ಅಗಲವಾಗಿತ್ತು ಒಂದು ಬೃಹತ್ ಬಂಡೆಯನ್ನು ಬರೆದು ಈ ಒಂದು ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದ್ರು ಅನ್ನೋದರಲ್ಲಿ ಅರ್ಥ ಮಾಡಿಕೊಳ್ಳಬೇಕಿದೆ. ಈ ಇಲ್ಲಿಯೇ ಒಂದು ಪ್ರಸಿದ್ಧ ದಶ ಅವತಾರ ದೇವಾಲಯಗಳಿಗೆ ನೋಡಬಹುದು. ದಶ ಅವತಾರಗಳು ಅನ್ನೋದು ಎಲ್ಲೋರದ ಕೈಲಾಸನಾಥ ದೇವಾಲಯ ನೋಡ್ತೀವಿ ನೋಡಿ. ಎಲ್ಲೋರದ ಕೈಲಾಸನಾಥ ದೇವಾಲಯ ಇದು ಬೃಹದಾಕಾರ ಬಂಡೆ. ಇದು ಒಳಗಡೆ ಇಲ್ಲಿ ದೇವಾಲಯ ನಿರ್ಮಾಣ ಮಾಡಿದ ಮೇಲೆ ಗೊತ್ತಾಗ್ತದೆ ನೋಡಿ. ಒಳಗಡೆ ಭಾಗ ಹೌದಾ, ಏಕಶಿಲ ಅಂದರೆ ನಿರ್ಮಾಣ ಮಾಡಿದಂತಹ ಒಂದು ದೇವಾಲಯ. ಒಂದೇ ಕಡೆಯಲ್ಲಿ ಒಂದು ಅದ್ಭುತವಾದಂತಹ ರಚನೆಯನ್ನ ಮಾಡಿದ್ರು ಅನ್ನೋದು ನಮಗೆ ಗೊತ್ತಾಗ್ತದೆ. ದಶಾವತಾರ ಗುಹಾಲಯಗಳು, ದಶಾವತಾರ ಎಲ್ಕಂಡದ ಗುಹೆಗಳು. ಮುಂಬೈ ಬಳಿ ಎಲ್ಕಂಡದ ಗುಹೆಗಳಲ್ಲಿ ಶಿಲ್ಪಕಲೆ ರಾಷ್ಟ್ರಕೂಟ ಕಾಲದ ಒಂದು ಮುಕುಟಪ್ರಾಯವಾಗಿತ್ತು ಅನ್ನೋದು ಎಲ್ಕಂಡದ ಗುಹೆಗಳು. ಎಲ್ಕಂಡದ ಗುಹೆಗಳಿದ್ದವು. ಅರ್ಧನಾರೀಶ್ವರ ಮಹೇಶ್ವರ ಮೂರ್ತಿ ವಿಗ್ರಹಗಳನ್ನು ಸೊಗಸಾಗಿ ಕೆತ್ತಲಾಗಿತ್ತು. ರಾಯಚೂರು ಜಿಲ್ಲೆಯ ಸಿರ್ವಾಳದಲ್ಲಿ ಇವರ ಕಾಲದ ದೇವಾಲಯಗಳಿವೆ. ಪಟ್ಟದಕಲ್ಲಿನ ಸುಂದರವಾದಂತಹ ಜೀನ ದೇವಾಲಯವನ್ನು ಇವರು ನಿರ್ಮಿಸಿದ್ರು. ನಂತರ ನೋಡಿ ಈ ತರ ಅರ್ಧನಾರೀಶ್ವರ ದೇವಾಲಯ, ಮಹೇಶ್ವರ ಮೂರ್ತಿ, ಎಲಿಫೆಂಟಾದ ಮಹೇಶ್ವರ ಮೂರ್ತಿ, ಪಟ್ಟದಕಲ್ಲಿನ ಸುಂದರ ಜೀನ ದೇವಾಲಯ ಪಟ್ಟದಕಲ್ಲು. ನಂತರ ಕಲ್ಯಾಣದ ಚಾಲುಕ್ಯರು. ಓಕೆ ವಿದ್ಯಾರ್ಥಿಗಳೇ, ಮುಂದುವರೆದ ನಾವು ಕಲ್ಯಾಣ ಚಾಲುಕ್ಯರ ಬಗ್ಗೆ ನಾವು ನೋಡಿದಾಗ ಕಲ್ಯಾಣ ಚಾಲುಕ್ಯರು ಇವರು ಸಹ ದಕ್ಷಿಣ ಭಾರತದಲ್ಲಿ ಆಳಿದಂತಹ ಒಂದು ಪ್ರಮುಖವಾದಂತಹ ಮನೆತನ ಆಗಿತ್ತು. ಇವು ಕಲ್ಯಾಣ ಚಾಲುಕ್ಯರ ಒಂದು ರಾಜ್ಯವನ್ನು ನಾವು ನೋಡಿದಾಗ ಇವರು ಸಹ ಈ ಒಂದು ಭಾಗದಲ್ಲಿ ಒಂದು ವಿಸ್ತಾರವಾದಂತಹ ಸಾಮ್ರಾಜ್ಯವನ್ನ ಆಡಿಕೊಂಡಿದ್ದರು. ಕಲ್ಯಾಣ ಚಾಲುಕ್ಯರು ಸಾಮಾನ್ಯ ಶಕ 973ರಿಂದ ಸಾಮಾನ್ಯ ಶಕ 1189ರಲ್ಲಿ ಒಂದು ಆಡಳಿತವನ್ನು ಮಾಡಿದರೆ ಕಲ್ಯಾಣ ಚಾಲುಕ್ಯರ ಒಂದು ಕಾಲವು ಭಾರತ ಜನತೆಯಲ್ಲಿ ಒಂದು ಗೌರವಯುತವಾದಂತಹ ಒಂದು ಸ್ಥಾನವನ್ನು ಇದು ಪಡೆದುಕೊಂಡು ಇವರ ಕಾಲದ ಕಲೆ, ಸಾಹಿತ್ಯ, ಶಿಕ್ಷಣಗಳಿಗೆ ಒಂದು ವಿಶೇಷವಾದಂತಹ ಒಂದು ಪ್ರೋತ್ಸಾಹವನ್ನು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನೀಡಲಾಗಿತ್ತು. ನಂತರ ಕಲ್ಯಾಣ ಚಾಲುಕ್ಯರು ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳ ಬೆಳವಣಿಗೆಗೆ ವಿಶೇಷವಾದಂತಹ ಒಂದು ಪ್ರೋತ್ಸಾಹವನ್ನು ನೀಡಿ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ರು ಅನ್ನುವುದು ನಮಗೆ ಗೊತ್ತು. ನಂತರ ಪ್ರಸಿದ್ಧ ಕನ್ನಡ ಕವಿಗಳಾದಂತಹ ದುರ್ಗಸಿಂಹ, ರನ್ನ, ನಾಗಚಂದ್ರ ಮುಂತಾದ ಕವಿಗಳಿಗೆ ಒಂದು ಆಶ್ರಯವನ್ನು ನೀಡಿದಂಥವರು. ಹೀಗೆ ಇವರ ಕಾಲದಲ್ಲಿ ಬೆಳಕಿಗೆ ಬಂದಿದ್ದು ವಚನ ಸಾಹಿತ್ಯ. ನಿಮಗೆಲ್ಲ ಗೊತ್ತಿರುವ ಹಾಗೆ ಇಲ್ಲಿ ಎರಡನೇ ತೈಲಪ್ಪ ಇವರು ಕಲ್ಯಾಣ ಚಾಲುಕ್ಯರ ಒಂದು ಏನು ಸಾಮಂತ ರಾಷ್ಟ್ರಕೂಟ ಸಾಮಂತರಿಂದ ಎರಡನೇ ತೈಲಪ್ಪನು ರಾಷ್ಟ್ರಕೂಟರ ಎರಡನೇ ಕಲ್ಪನೆ ಪರಾಭವಗೊಳಿಸಿ ಮಾನ್ಯಕೇಟವನ್ನು ವಶಪಡಿಸಿಕೊಂಡು ಕಲ್ಯಾಣ ಚಾಲುಕ್ಯರ ಒಂದು ಸಾಮ್ರಾಜ್ಯವನ್ನ ಸ್ಥಾಪಿಸಿದ. ಹೌದಾ, ರಾಷ್ಟ್ರಕೂಟರ ಒಂದು ರಾಜರಾಜನ. ಇಲ್ಲಿ ಸುಮಾರು 24 ವರ್ಷಗಳ ಕಾಲ ಇವರು ಆಡಳಿತವನ್ನ ಮಾಡ್ತಾರೆ. ಇಲ್ಲಿ 1ನೇ ಸೋಮೇಶ್ವರ ಇವನು ಸಹ ಈ ಒಂದು ಕಲ್ಯಾಣ ಚಾಲುಕ್ಯರಲ್ಲಿ ಪ್ರಮುಖವಾದಂತಹ ಅರಸನಾಗಿದ್ದಾನೆ. ಕಲ್ಯಾಣವೆಂಬ ಹೊಸ ನಗರವನ್ನು ಕಟ್ಟಿಸಿ ರಾಜಧಾನಿಯನ್ನಾಗಿ ಇವನು ನಿರ್ಮಾಣ ಮಾಡಿದ. ಇದೇ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಹೆಚ್ಚಿದೆ. ಕಲ್ಯಾಣ ಎಂಬುದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ. ಈತನ ಅನೇಕ ಯುದ್ಧಗಳನ್ನು ಮಾಡಬೇಕಾಗಿ ಬಂದರೂ ಸಾಮ್ರಾಜ್ಯ ಗಾತ್ರದಲ್ಲಿ ಹೊಂದದಂತೆ ನೋಡಿಕೊಂಡನು. ನಂತರ ಚೋಳರ ರಾಜಧಾನಿಯನ್ನು
ಕೊಪ್ಪಂ ಎಂಬಲ್ಲಿ ಸೋಲಿಸ್ತಾನೆ. ಹೀಗೆ ಇವರು ಈ ಒಂದು ಕಲ್ಯಾಣ ಚಾಲುಕ್ಯರಲ್ಲಿ ಅತ್ಯಂತ ಶ್ರೇಷ್ಠ ಅರಸ ಯಾರಂದ್ರೆ 6ನೇ ವಿಕ್ರಮಾದಿತ್ಯ 1076ನೇ ಆಡಳಿತಕ್ಕೆ ಬರ್ತಾನೆ. ಈ 1ನೇ ಸೋಮೇಶ್ವರನ ಮಗನಾದಂತಹ 6ನೇ ವಿಕ್ರಮಾದಿತ್ಯ ಈ ಒಂದು ಕಲ್ಯಾಣ ಚಾಲುಕ್ಯರಲ್ಲಿ ಅತ್ಯಂತ ಶ್ರೇಷ್ಠನಾದಂತಹ ಅರಸ, ಅಸಾಧಾರಣ ವೀರ ಮತ್ತು ಉತ್ತಮ ಆಡಳಿತಗಾರನಾಗಿದ್ದರು. ಇವರು ಸಾಮಾನ್ಯ ಶಕ 1076ರಲ್ಲಿ ಕಲ್ಯಾಣಿ ವಿಕ್ರಮ ಸಂಖ್ಯೆಯನ್ನ ಇಲ್ಲಿ ಆರಂಭಿಸ್ತಾರೆ. ಇವರು ಹೊಯ್ಸಳ ವಿಷ್ಣುವರ್ಧನ ಬಂಡಾಯವನ್ನು ಅಳಿಸ್ತಾರೆ. ಶ್ರೀಲಂಕೆ ಅರಸನಾದಂತಹ ವಿಜಯಬಾಹುನೊಂದಿಗೆ ಒಂದು ಸಂಪರ್ಕವನ್ನ ಈ 6ನೇ ವಿಕ್ರಮಾದಿತ್ಯ ವಹಿಸ್ತಾನೆ. ಈ 6ನೇ ವಿಕ್ರಮಾದಿತ್ಯನು ಇವರ ಕಾಲದಲ್ಲಿ ವಿಜ್ಞಾನೇಶ್ವರ ಅಥವಾ ಮಿತಾಕ್ಷರ ವಿಜ್ಞಾನೇಶ್ವರ ಮಿತಾಕ್ಷರ ಸಂಹಿತೆ ಈ ಕಾಲದಲ್ಲಿ ಕಲ್ಯಾಣದಂತಹ ನಗರ ಹಿಂದಿರಲಿಲ್ಲ, ಮುಂದಿರಲಾರದು. ವಿಕ್ರಮಾಂತ ದೊರೆಯನ್ನ ಕಂಡಿಲ್ಲ, ಕೇಳಿಲ್ಲ ಎನ್ನುವಂಥದ್ದನ್ನ ಇಲ್ಲಿ ಬರೆದಿದ್ದಾರೆ. ಅವರ ಬಗ್ಗೆ ಮೊದಲಿಗೆ ವಿಜ್ಞಾನೇಶ್ವರನ ತನ್ನ ಮಿತಾಕ್ಷರ ಸಂಹಿತೆಯಲ್ಲಿ ಕ್ಷಿತಿ ತಲದಲ್ಲಿ ಕಲ್ಯಾಣದಂತಹ ನಗರ ಹಿಂದಿರಲಿಲ್ಲ, ಮುಂದಿರಲಾರದು, ವಿಕ್ರಮಾಂಕನಂತಹ ದೊರೆಯನ್ನು ಕಂಡಿಲ್ಲ, ಕೇಳಿಲ್ಲ ಎಂದು ಅದರಲ್ಲಿ ಹೇಳಿದ್ದಾನೆ. ಈಗ 6ನೇ ವಿಕ್ರಮಾದಿತ್ಯನು ಹಾಗೂ 3ನೇ ಸೋಮೇಶ್ವರನ ನಂತರ ಬಂದಂತಹ ರಾಜರುಗಳ ಒಂದು ಕಾಲದಲ್ಲಿ, ಅದರಲ್ಲೂ 4ನೇ ಸೋಮೇಶ್ವರನ ಕಾಲದಲ್ಲಿ ಈ ಒಂದು ಕಾಲವು ಕ್ಷೀಣಿಸುತ್ತೇನೆ. ನಂತರ ಕಲಾಚುರಿ ಕಿಚ್ಚಳನು ಕಲ್ಯಾಣವನ್ನು ಆಕ್ರಮಿಸಿ ಸ್ವತಂತ್ರವಾಗಿ ಆಳತೊಡಗಿದ. ಕಲಾಚುರಿ ಕಿಚ್ಚಳ ಕಲ್ಯಾಣವನ್ನು ತನ್ನ ಸ್ವತಂತ್ರವಾಗಿ ಆಳಿಸಿದ. ಇದರಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರರು ಒಂದು ಭಂಡಾರಾಧಿಕಾರಿ ಕಾರ್ಯಕ್ರಮಿಸಿದೆ. ಈ ಕಾಲದಲ್ಲಿ ಒಂದು ಬೆಳಕಿಗೆ ಬಂದವರು ಯಾರಂದರೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಕ್ರಾಂತಿಯನ್ನು ಉಂಟು ಮಾಡಿದಂತಹ ಇವತ್ತು ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣನವರು ಇವರು ಒಂದು ಕಲ್ಯಾಣ ಚಾಲುಕ್ಯರಲ್ಲಿ ಒಂದು ಬೆಳಕಿಗೆ ಬರ್ತಾರೆ. ಇವರು ವೀರಶೈವ ಪಂಥದ ಮೌಲ್ಯಗಳನ್ನ ಜನಸಾಮಾನ್ಯರಿಗೆ ತಲುಪಿಸುವಂತಹ ಒಂದು ಕೈಂಕರ್ಯದಲ್ಲಿ ತೊಡಗಿಸಿಕೊಂಡವರು ಯಾರೋ ಬಸವಣ್ಣನವರು. ಈ ಬಸವಣ್ಣನವರು ನಾವು ನೋಡಿದಾಗ ಇವರು ಮೃದುವಾದ ಉಪದೇಶ, ಕಟುವಾದ ವಿಡಂಬನೆ ಮತ್ತು ಉಗ್ರವಾದ ಎಚ್ಚರಿಕೆ ಎಂಬ 3 ಪ್ರಕಾರದ ಉಪದೇಶಗಳನ್ನ ಈ ಬಸವಣ್ಣನವರು ಕೊಟ್ಟವ್ರೆ. ಶಿವನಲ್ಲಿ ಅನನ್ಯ ಭಕ್ತಿಯಿಂದ ಶರಣು ಹೋಗುವುದೊಂದೇ ಭಕ್ತಿಯ ಮಾರ್ಗ ಅಂತಂದು ಮುಕ್ತಿಗೆ ಮಾರ್ಗ ಅಂತಂದೇಳಿ ಅಂದ್ರೆ ಶಿವನನ್ನೇ ಅನನ್ಯ ಭಕ್ತಿಯಿಂದ ಶರಣು ಹೋಗುವುದೊಂದೇ ಮುಕ್ತಿಗೆ ಮಾರ್ಗ ಅಂತಂದು ಹೇಳ್ತಾರೆ. ಅಲ್ಲದೆ ಇವರ ಒಂದು ಕಾಯಕವೇ ಕೈಲಾಸ ಎನ್ನುವಂಥದ್ದನ್ನು ಇವರು ಸಾಹಿತ್ಯ ಅಂದ್ರೆ ಪ್ರತಿಯೊಬ್ಬರು ಕೈಲಾಸವನ್ನ ಕಾಣಬೇಕಂದ್ರೆ ಪ್ರತಿಯೊಬ್ಬರು ಕಾಯಕವನ್ನ ಪ್ರತಿಯೊಬ್ಬರು ಮಾಡಲೇಬೇಕು ನಮ್ಮ ಕೆಲಸವನ್ನ ಅಂತ ಹೇಳ್ತಾರೆ. ನಂತರ ಇವರು ಶ್ರೀ ಜಗಜ್ಯೋತಿ ಬಸವಣ್ಣನವರು ಅನುಭವ ಮಂಟಪವನ್ನ ಇಲ್ಲಿ 1162ರಲ್ಲಿ ಸ್ಥಾಪಿಸುವಂತಹ ಒಂದು ಮಹಂ ಕಾರ್ಯವನ್ನ ಇಲ್ಲಿ ಮಾಡ್ತಾರೆ. ಇವರಿಗೆ ಮಾತನಾಡುವಂತಹ ತಿಳಿಗನ್ನಡದಲ್ಲಿ ವಚನಗಳನ್ನು ರಚಿಸಿ, ಜನರಿಗೆ ಮಾತನಾಡುವಂತಹ ತಿಳಿಗನ್ನಡದಲ್ಲಿ ವಚನಗಳನ್ನು ರಚಿಸಿ ಮನಸ್ಸಿಗೆ ನಾಟುವಂತೆ ಮಾಡುವಂತಹ ಒಂದು ವ್ಯವಸ್ಥೆ ಬಸವಣ್ಣನವರು ಮಾಡ್ತಾರೆ. ಅನುಭವ ಮಂಟಪದಲ್ಲಿ ಪ್ರಭು ದೇವರಿಗೆ ದಿಟ್ಟ ಉತ್ತರ ಕೊಡುತ್ತಿರುವ ಒಂದು ಅಕ್ಕಮಾದೆ ಪ್ರಭು ದೇವರಿಗೆ ದಿಟ್ಟ ಉತ್ತರವನ್ನು ಕೊಡುವಂತಹ ಒಂದು ವ್ಯವಸ್ಥೆ ಇದೆ. ಕಲ್ಯಾಣಿ ಚಾಲುಕ್ಯರ ಕೊಡುಗೆಗಳನ್ನು ನೋಡಿದಾಗ ಕಲ್ಯಾಣಿ ಚಾಲುಕ್ಯರು ಬಾದಾಮಿ ಚಾಲುಕ್ಯರಿಂದ ವಿಶೇಷವಾದ ಕೊಡುಗೆಯನ್ನು ಮಾಡಿದರು. ಇವರು ರಾಜ್ಯದ ಒಂದು ವಂಶಪಾರಂಪರ್ಯವಾಗಿದ್ದು ರಾಜ್ಯಗಳನ್ನು ಇವರೂ ಸಹ ಪ್ರಾಂತಗಳನ್ನಾಗಿ ಮತ್ತು ಕಿರು ಪ್ರಾಂತಗಳನ್ನಾಗಿ ಮಂಡಲ ನಾಡುಗಳನ್ನಾಗಿ ವಿಂಗಡಿಸಿಕೊಳ್ತಾರೆ. ಇದಲ್ಲದೆ ಕಂಪಣವನ್ನು ಮಾಡಿಕೊಳ್ತಾರೆ. ಇಂದು ಗ್ರಾಮಗಳ ಆಡಳಿತಕ್ಕೆ ಸಹಾಯಕವಾಗಿರುವುದರಲ್ಲಿ ನೋಡಿದರು. ನಂತರ ಕಲ್ಯಾಣಿ ಚಾಲುಕ್ಯರ ಒಂದು ಆರ್ಥಿಕ ಸ್ಥಿತಿಯನ್ನು ನೋಡಿದಾಗ ಕಲ್ಯಾಣಿ ಚಾಲುಕ್ಯರು ಸಹ ಭೂಕಂದಾಯ ರಾಜ್ಯದ ಮೂಲಾದಾಯವಾಗಿತ್ತು. ನಂತರ ಆದಾಯದ ಇತರ ಮೂಲಗಳಲ್ಲಿ ಮಾರಾಟ ತೆರಿಗೆ, ಸುಂಕ, ವೃತ್ತಿ ತೆರಿಗೆಗಳು ಸಹ ಸೇರಿದ್ದವು. ಭೂ ಕಂದಾಯ ವ್ಯವಸ್ಥಿತವಾಗಿಯೇ ಕಡಿತ ವೆಂಕಡಿ ಎಂಬ ಅಧಿಕಾರಿಯಲ್ಲಿ ನೇಮಕ ಮಾಡಿದ ಭೂ ಕಂದಾಯವನ್ನು ವಸೂಲಿ ಮಾಡುವಂತಹ ಅಧಿಕಾರಿ ಕಡಿತ ವೆಂಕಡಿ ಎನ್ನುವಂತಹ. ಇಲ್ಲಿ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ವಿವಿಧ ಶ್ರೇಣಿಗಳಿದ್ದವು. ಗದ್ಯಾಣ, ಕಣ, ಬ್ರಹ್ಮ, ತೋಲ್, ಸುವರ್ಣ ಎಂಬ ನಾಣ್ಯಗಳನ್ನು ಹೆಚ್ಚಿಸಲು ಲಕ್ಕುಂಡಿ ಹಾಗೂ ಸುಡಿ ಎಂಬಲ್ಲಿ ಟಂಕ ಸಾಲಿಗಳನ್ನು ನೋಡಿ ಆಗಿನ ಕಾಲದಲ್ಲಿ ಒಂದು ನಾಣ್ಯಗಳನ್ನು ಗದ್ಯಾಣ,
ಪಣ, ಬ್ರಹ್ಮ, ಕೋಲ್ ಎನ್ನುವಂತಹ ಸುವರ್ಣ ಎಂಬ ನಾಣ್ಯಗಳು, ಬಂಗಾರದ ನಾಣ್ಯಗಳು ಕೈಗಿಸುವಂತಹ ಲಕ್ಕುಂಡಿ ಮತ್ತು ಸೋಡಿ ಎನ್ನುವಂಥ ಗ್ರಾಮದಲ್ಲಿ ಇವರು ನಾಣ್ಯಗಳನ್ನು ಕಟ್ಟಿಸುತ್ತಿರುವುದನ್ನು ನೋಡ್ತಾ ಇದ್ದೀವಿ. ನಂತರ ಇವರ ಕಾಲದಲ್ಲಿ ಏನು ಸಾಹಿತ್ಯದ ಬೆಳವಣಿಗೆ ಆಗಿತ್ತು, ಈ ಕಲ್ಯಾಣಿ ಚಾಲುಕ್ಯರು ಸಹ ಸಾಹಿತ್ಯಕ್ಕೆ ತಮ್ಮದೇ ಆದ ಒಂದು ಕೊಡುಗೆಯನ್ನು ನೀಡ್ತಾರೆ, ಪ್ರೋತ್ಸಾಹಿಸ್ತಾರೆ ಅನ್ನುವುದು. ನಂತರ ಇವರು ಜೈನ ವಿದ್ವಾಂಸರ ನೆರವಿನಿಂದ ಕನ್ನಡ ಸಾಹಿತ್ಯವು ಒಂದು ಅಭಿವೃದ್ಧಿ ಹೊಂದಿದೆ. ಇವರ ಕಾಲದಲ್ಲಿ ರನ್ನ ಬರೆದಂತಹ ಗದಾಯುದ್ಧ ಅಥವಾ ಸಾಹಸ ತೀರ್ಮಾನ ವಿಜಯವನ್ನು ಇವರ ಕಾಲದಲ್ಲಿ ಬರುತ್ತಾನೆ. ನಂತರ ದುರ್ಗಸಿಂಹನು ಪಂಚತಂತ್ರ ಕಥೆಗಳನ್ನು ಬರುತ್ತದೆ. ಹಾಗೂ ಬಿಲ್ಲಣ ವಿಕ್ರಮಾಂಕ ದೇವಚಿಂತೆ, ನಯಶಯನ ಧರ್ಮಾಮೃತ ಕೃತಿಗಳು. ನಂತರ ಸಾಹಿತ್ಯದಲ್ಲಿ ವಿಜ್ಞಾನೇಶ್ವರ ಬರೆದಂತಹ ಕಾನೂನು ಗ್ರಂಥ, ಮಿತಾಕ್ಷರ ಮುಖ್ಯವಾದ ಗ್ರಂಥಗಳನ್ನು ಇದೆ ಬರ್ತದೆ. ನಂತರ ರಾಜ ಮೂರನೇ ಸೋಮೇಶ್ವರ ಬರೆದಂತಹ ಮನೋಸುದಾಸ ಎಂಬ ಸಂಸ್ಕೃತ ವಿಶ್ವಕೋಶ ಇಲ್ಲಿ ಬರೆಯಲಾಗಿದೆ. ಚಾಲುಕ್ಯ ಕಾಲದಂತಹ ವಿಶಿಷ್ಟ ಕೊಡುಗೆ ವಚನ ಸಾಹಿತ್ಯ ಇದೆ. ಈ ವಚನ ಸಾಹಿತ್ಯದಲ್ಲಿ ಅಣ್ಣ ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮಪ್ರಭು, ಮಾಚಯ್ಯ ಮುಂತಾದ ಗಣ್ಯ ವಚನಕಾರರು ಈ ಒಂದು ಯುಗದಲ್ಲಿ ಕಂಡಿದ್ದು ಅನ್ನೋದರಲ್ಲಿ ನೋಡುವುದರಲ್ಲಿ. ಹೀಗೆ ಸಾಹಿತ್ಯಾಭಿಮಾನಿಗಳಂತಹ ಚಾಲುಕ್ಯರು ಕಲಾರಾಧಕರಾಗಿ ಸೇವೆಯನ್ನು ಸಲ್ಲಿಸಿದರು. ಇವರ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡುವಂತಹ ಕೊಡುಗೆಗಳನ್ನು ನೋಡಿದಾಗ ಕಲಾಕ್ಷೇತ್ರದಿಂದ ಕೊಡುಗೆ ಅಪಾರವಾಗಿ ಕಂಡುಬರುತ್ತದೆ. ಲಕ್ಕುಂಡಿಯ ಕಾಶಿ ವಿಶ್ವೇಶ್ವರ ದೇವಾಲಯ ನಿರ್ಮಾಣ ಮಾಡ್ತಾರೆ, ಇಟಗಿಯ ಮಹಾದೇವ ದೇವಾಲಯ ಮತ್ತು ಉರುವಂತಿಯ ಮಲ್ಲಿಕಾರ್ಜುನ ಮಂದಿರ, ಗದಗಿನ ತ್ರಿಕಟೇಶ್ವರ ಮಂದಿರ ಮುಂತಾದ ಪ್ರಸಿದ್ಧ ದೇವಾಲಯಗಳು ಇವರ ಒಂದು ಕೊಡುಗೆಯಾಗಿವೆ ಅನ್ನೋದು. ಈ ವಂಶದ ಅರಸರುಗಳು ನೂರಾರು ದೇವಾಲಯ ನಿರ್ಮಿಸಿ ಕನ್ನಡ ನಾಡನ್ನ ಕಲೆಯ ಒಂದು ಬೀಡನ್ನ ಹಾಕಿಕೊಂಡು ರಚನೆ ಅಮೂಲ್ಯವಾದಂತಹ ಕೊಡುಗೆಯನ್ನ ಈ ಒಂದು ಕಲ್ಯಾಣಿ ಚಾಲುಕ್ಯರು ಮಾಡಿರುವುದನ್ನು ಮತ್ತು ಲಕ್ಕುಂಡಿಯ ಕಾಶಿ ವಿಶ್ವೇಶ್ವರ ದೇವಾಲಯ, ಇಟಗಿಯ ಮಹಾದೇವ ದೇವಾಲಯ ಇಟಗಿ ನೋಡಿ, ನಂತರ ಉರುವಂತಿಯ ಮಲ್ಲಿಕಾರ್ಜುನ ದೇವಾಲಯ, ಗದಗಿನ ತ್ರಿಕಟೇಶ್ವರ ದೇವಾಲಯ, ಡಂಬಳದ ದೊಡ್ಡ ಬಸವಣ್ಣಾಚಾರ್ಯ ದೇವಾಲಯ, ನೃತ್ಯ ಕಲೆ ಇವರ ಕಾಲದಲ್ಲೂ ಸಹ ಸಂಗೀತ ನೃತ್ಯಗಳು ವೃದ್ಧಿಗೊಳ್ಳುತ್ತದವು. ಇವರ ಕಾಲದಲ್ಲಿ ಸಂಗೀತ ನೃತ್ಯ ಕಲಾವಿದರನ್ನು ನೇಮಿಸಿದರು. ಮಹಾರಾಣಿ ಚಂದ್ರಲೇಖೆ ಅನೇಕ ಸಂಗೀತ ವಿದ್ವಾಂಸರಿಗೆ ಮತ್ತು ನೃತ್ಯಗಾರರಿಗೆ ಒಂದು ಆಶ್ರಯವನ್ನ ನೀಡಿದ್ದು ನಮಗೆ ನೋಡ್ತಾ ಇದ್ದೇವೆ. ನಂತರ ಸಂಗೀತ, ನೃತ್ಯ, ಕಲೆ, ಆಭರಣ ಮುಂತಾದ ವಿಷಯಗಳಿಗೆ ಮನೋಲ್ಲಾಸ ಎಂಬ ಎರಡನೇ ಜಗದೇಕಮಲ್ಲ ಸಂಗೀತ ಎನ್ನುವಂತಹ ಕೃತಿಗಳನ್ನು ಇಲ್ಲಿ ರಚಿಸುತ್ತಿರುವುದು ಆಗಿನ ಕಾಲದ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಒಂದು ಅಧ್ಯಾಯ ಒಂದು ಕಂಪ್ಲೀಟ್ ಆಗುತ್ತೆ. ಮುಂದಿನ ಒಂದು ತರಗತಿ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಬಾಯ್.